ವೀರಶೈವ ಏನಾಗುತ್ತಿತ್ತು, ಲಿಂಗಧರ್ಮದಸ್ತಿತ್ವ ಹೇಗಿರುತ್ತಿತ್ತು. ವೀರಶೈವ ಏನಾಗುತ್ತಿತ್ತು, ಲಿಂಗಧರ್ಮದಸ್ತಿತ್ವ ಹೇಗಿರುತ್ತಿತ್ತು. ನಾವು ಗುರು ಜಂಗಮರು, ನಾವು ಭಕ್ತ ಶರಣರು ಎಂದು ಹೇಳಿಕೊಳ್ಳುವ ಹೆಮ್ಮೆ ಎಲ್ಲಿರುತ್ತಿತ್ತು. ಕಲಿಪುರೇಶರಾಧಿಕ್ಯ ಹೇಗಿರುತ್ತಿತ್ತು, ಎಂತಿರುತ್ತಿತ್ತು. ವೀರಶೈವ ಏನಾಗುತ್ತಿತ್ತು, ಲಿಂಗಧರ್ಮದಸ್ತಿತ್ವ ಹೇಗಿರುತ್ತಿತ್ತು. ಆದಿಪಂಚಾಚಾರ್ಯರವತರಿಸದಿದ್ದರೆ, ಪಂಚಪೀಠಗಳ ಸ್ಥಾಪಿಸದಿದ್ದರೆ, ಲಿಂಗಧರಿಸಿ ಸರ್ವರನ್ನು ಪೊರೆಯದಿದ್ದರೆ, ಅಷ್ಟಾವರಣ ಸಿರಿ ಆಶೀರ್ವದಿಸದಿದ್ದರೆ, ಪಂಚಾಚಾರ ಸಂಪದ ಬೋಧಿಸದಿದ್ದರೆ, ತಟಸ್ಥಲ ಸಿದ್ಧಾಂತ ಜಗದೆ ಮೆರೆಸದಿದ್ದರೆ, ವೀರಶೈವದಸ್ತಿತ್ವ ಎಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು. ವೀರಶೈವ ಏನಾಗುತ್ತಿತ್ತು, ಲಿಂಗಧರ್ಮದಸ್ತಿತ್ವ ಹೇಗಿರುತ್ತಿತ್ತು. ರೇವಣ ಸಿದ್ಧೇಶ ಕೃಪೆ ಮಾಡದಿದ್ದರೆ, ಸೋಲಾಪುರ ಸಿದ್ಧರಾಮ ಜನಿಸದಿದ್ದರೆ, ಕಲ್ಲಿನಾಥ ಮಡಿವಳೈನ ಹರಸದಿದ್ದರೆ, ಜಾತವೇದಿ ಬಸವಣ್ಣನ ಪೊರೆಯದಿದ್ದರೆ, ರುದ್ರಮುನಿ ಕಲ್ಯಾಣದಿ ನೆಲೆಸದಿದ್ದರೆ, ಬಸವಾದಿ ಶರಣ ಕ್ರಾಂತಿ ನಡೆಯದಿದ್ದರೆ, ವೀರಶೈವ ಸಂಸ್ಕೃತಿ ಸಿರಿ ಹೇಗಿರುತ್ತಿತ್ತು, ಎಲ್ಲಿರುತ್ತಿತ್ತು. ವೀರಶೈವ ಏನಾಗುತ್ತಿತ್ತು, ಲಿಂಗಧರ್ಮದಸ್ತಿತ್ವ ಎಲ್ಲಿರುತ್ತಿತ್ತು. ಉಜ್ಜಯಿನಿ ಸಿದ್ಧಲಿಂಗರುದಿಸದಿದ್ದರೆ, ಸದ್ಧರ್ಮ ಪೀಠವೇರಿ ಮೆರೆಯದಿದ್ದರೆ, ರಂಭಾಪುರಿ ಪೀಠ ತೊಡರು ಕಳೆಯದಿದ್ದರೆ, ಶಿವಾನಂದರಿಗೆ ಪಟ್ಟ ಕಟ್ಟದಿದ್ದರೆ, ಶ್ರೀಗಿರಿ ಕೇದಾರ ಪೀಠ ಬೆಳಗದಿದ್ದರೆ, ಪಂಚಪೀಠ ಕೀರ್ತಿ ಮತ್ತೆ ಮೆರೆಸದಿದ್ದರೆ, ಪಂಚಾಚಾರ್ಯರ ಘನತೆ ಎಲ್ಲಿರುತ್ತಿತ್ತು, ಹೇಗಿರುತ್ತಿತ್ತು. ವೀರಶೈವ ಏನಾಗುತ್ತಿತ್ತು, ಲಿಂಗಧರ್ಮದಸ್ತಿತ್ವ ಎಲ್ಲಿರುತ್ತಿತ್ತು.
ಜಗದ್ಗುರುವಾಗಿ ಶರುದಿಸದಿದ್ದರೆ ಸದ್ಗುರು ಸ್ಥಳ ತತ್ವ ಬೋಧೆಗೈಯದಿದ್ದರೆ ಹಾನಗಲ್ಲ ಯೋಗಿ ಅವತರಿಸದಿದ್ದರೆ ಶಿವಯೋಗ ಮಂದಿರವ ಕಟ್ಟದಿದ್ದರೆ ವೀರಶೈವ ಮಾಸವೇ ಸ್ಥಾಪಿಸದಿದ್ದರೆ ಧರ್ಮ ಶಿಕ್ಷಣ ಪ್ರಗತಿ ಮಾಡದಿದ್ದರೆ ವೀರಶೈವಾಚಾರಶೀಲ ಹೇಗಿರುತ್ತಿತ್ತು, ಎಲ್ಲಿರುತ್ತಿತ್ತು? ವೀರಶೈವ ಏನಾಗುತ್ತಿತ್ತು? ಲಿಂಗ ಧರ್ಮದ ಅಸ್ತಿತ್ವ ಎಲ್ಲಿರುತ್ತಿತ್ತು? ವೀರಗಂಗಾಧರ ಸನ್ನಿಧಿ ಉದಿಸದಿದ್ದರೆ ರಂಭಾಪುರಿ ಜಗದ್ಗುರು ಅವರಾಗದಿದ್ದರೆ ವೀರಭದ್ರನಂತೆ ಮತ್ತೆ ಮೆರೆಯದಿದ್ದರೆ ಧರ್ಮೋತ್ಸವ ಸಮ್ಮೇಳನ ನಡೆಸದಿದ್ದರೆ ಗಂಧರ್ವ ಗುರುಸ್ವಾಮಿ ಎಂದು ಹರಸದಿದ್ದರೆ ಜಂಗಮರನ್ನ ಆಧರಿಸದಿದ್ದರೆ ನನ್ನ ಈ ಸಂಗೀತ ಬೋಧೆ ಎಲ್ಲಿರುತ್ತಿತ್ತು, ಎಂತಿರುತ್ತಿತ್ತು? ವೀರಶೈವ ಏನಾಗುತ್ತಿತ್ತು? ಲಿಂಗ ಧರ್ಮದ ಅಸ್ತಿತ್ವ ಎಲ್ಲಿರುತ್ತಿತ್ತು? ಹೇಗಿರುತ್ತಿತ್ತು? ಎಂತಿರುತ್ತಿತ್ತು? ಎಲ್ಲಿರುತ್ತಿತ್ತು?